ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ನಮ್ಮ ದತ್ತಾತ್ರೇಯ ಹೊಸಬಾಳೆ ಕರ್ನಾಟಕದವರು, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ನಮ್ಮ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. RSS ನಿಷೇಧ ಅಸಾಧ್ಯ. ಕಳೆದ 3 ಸಲ ಕಾಂಗ್ರೆಸ್ ಹಿಂದೆ ತಪ್ಪು ಮಾಡಿದೆ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಅದನ್ನು ಇತಿಹಾಸನ ಅರ್ಥ ಮಾಡ್ಕೊಂಡಾಗ ಸಹಜವಾಗಿ ಅನ್ನಿಸ್ತದೆ, ಹೌದು ಅಂದಿನ ಪಟೇಲರು ಮತ್ತು ನೆಹರು ಅವರು ತಪ್ಪು ಮಾಡಿದರು ಅಂತ ಅನ್ನಿಸ್ತದೆ. ಯಾಕಂದ್ರೆ ನಮ್ಗೆ RSSಸು ಅಷ್ಟು, ಕಾಂಗ್ರೆಸ್ಸು ಅಷ್ಟು. ಕಾಂಗ್ರೆಸ್ ತನ್ನ ತಪ್ಪುಗಳಿಂದ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ದೇಶದ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿ ಯಾರಿದ್ದರೆ ಅವ್ರು RSSದವರನ್ನಷ್ಟು ಅವ್ರು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಅವ್ರು ರಾಷ್ಟ್ರ ವಿರೋಧಿಗಳಲ್ಲ, ರಾಷ್ಟ್ರ ಭಕ್ತರು. ಕಾಂಗ್ರೆಸ್ಸಿಗರೆಲ್ಲ ರಾಷ್ಟ್ರ ವಿರೋಧಿಗಳು, ದೇಶ ಒಡೆದವರು. ಇವತ್ತು ದೇಶನಾದರೂ ಒಡೆದ ಕಾರಣೀಕರ್ತರು ಕಾಂಗ್ರೆಸ್ಸಿಗರು, ಅವ್ರು ಹೇಳಿ ಅನ್ನೋದು ನೀವು ಪ್ರೂವ್ ಮಾಡ್ತಾ ಹೋಗ್ತಾ ಇದ್ರು. ಈಗ ಮತ್ತೆ ಅವರು ನಿಷೇಧ ಮಾಡಿದರೆ ಇದು ಇನ್ನೂ ಮತ್ತೆ ಪ್ರೂವ್ ಮಾಡುವಂಥದ್ದು. ಯಾಕೆ ಭಾಳ ಬುದ್ಧಿವಂತರಿದ್ದಾರೆ ಅವರು. ನೀವು ಏನಾದರೂ ಚಾಪಿ ಬಟ್ಟೆಗೆ ಹೋದ್ರೆ ಅವ್ರು ರಂಗೋಲಿ ಬಟ್ಟೆಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಬುದ್ಧಿವಂತರಿದ್ದಾರೆ. ಈ ದೇಶವನ್ನು ಶತಮಾನಗಳಿಂದ ಹಿಂದೆ ಆಳ್ಕೋತ ಬಂದಂಥ ಅವ್ರ ಒಂದು ಜೀನ್ಸ್ ಅವರಲ್ಲಿದ್ದಾವೆ. ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಯಾವ ರೀತಿಯಾಗಿ ಕಾಂಗ್ರೆಸ್ಸನ್ನು ಬದುಕಿ ಸೇರಿಸಿದ್ರು ಅವರು ಅನ್ನೋದು ಇತಿಹಾಸದ ನಮ್ಮ ಮುಂದೆ. ಈಗ ಪಟೇಲರು ನಿಷೇಧ ಹೇರಿದರು, ಗಾಂಧಿಯವ್ರನ್ನ ಕೊಂದಾಗ ಏನಾಯಿತು? ಅದಕ್ಕೆ ಪೂರ್ವದಲ್ಲಿ ಬ್ರಿಟಿಷರು ಹೇರಿದ್ರು, ಏನಾಯಿತು? ತುರ್ತುಪರಿ ಸಮಯದಲ್ಲಿ ಹೇರಿದ್ರು, ಏನಾಯಿತು? ಅವ್ರು ಮತ್ತೆ ಪುಟ್ಟದ ಹೊರಗೆ ಬಂದುಬಿಟ್ರು. ಅವರು ಇವತ್ತು ನೀವು ರಾಷ್ಟ್ರ ವಿರೋಧಿ ಅನ್ನೋಂಗೆ ತೋರಿಸ್ತಾ ಇದ್ದಾರೆ. ದೇಶವನ್ನು ಒಡೆದವರು ಕಾಂಗ್ರೆಸ್ಸಿಗರು ಮತ್ತು ಗಾಂಧಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಾಂಸ್ಕೃತಿಕ ಸಂಘಟನೆ, ನಾವು ಭಾಳ ಪ್ರಾಮಾಣಿಕರು ಅಂತ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಪ್ರೂವ್ ಮಾಡಿದ್ದಾರೆ ಭಾಳ ಜನರಲ್ಲ. ಜೊತೆ ಅಧಿಕಾರ ಹಿಡಿಯೋದು ಯಶಸ್ವಿಯಾಗಿದ್ದಾರೆ.